ಫ್ರೆಂಡ್ಸ್, ನಾವು ಲಾಸ್ಟ್ ಲೆಸನ್ನಲ್ಲಿ ಒಂದು ಟೈಪ್ ಕ್ಯಾಸ್ಟಿಂಗ್ನ ಹೇಗೆ ಎಂಟ್ರಿ ಮಾಡೋದು ಅದು ಇಕ್ವೇಷನ್ನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಟೈಪ್ ಕ್ಯಾಸ್ಟಿಂಗ್ ಅಂದರೆ ಏನಂತ ತಿಳ್ಕೊಂಡಿದ್ರಿ, ಒಂದು ವೇರಿಯೇಬಲ್ನ ನಾವು ಇಕ್ವೇಷನ್ನಲ್ಲಿ ಚೇಂಜ್ ಮಾಡೋದಕ್ಕೆ ಟೈಪ್ ಕ್ಯಾಸ್ಟಿಂಗ್ ಅಂತ ಕರಿತೀವಿ. ಅದನ್ನು ಹೇಗೆ ಚೇಂಜ್ ಮಾಡೋದು, ಅದರಿಂದ ನಮಗೆ ರಿಸಲ್ಟಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆನಾ? ಈ ದಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಅದೇನಂದರೆ ಇಫ್ ಕಮೆಂಟ್ಸ್. ಸೊ ಇಫ್ ಕಮೆಂಟ್ಸ್ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಈ ಇಫ್ ಕಮೆಂಟ್ ಸಿಂಟ್ಯಾಕ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಫ್ ಕಮೆಂಟ್ ಬಂದ್ಬಿಟ್ಟು ಇಫ್ ಬ್ರಾಕೆಟ್ ಹಾಕಿ 2 ಕರ್ಲಿ ಬ್ರೇಸಸ್. ಓಕೆ, ಇಫ್ ಕಮೆಂಟ್ ಬಂದ್ಬಿಟ್ಟು ಇಫ್ ಹಾಗೆಯೇ ಇದ್ರೊಳಗಡೆ ಬಂದ್ಬಿಟ್ಟು ನಮಗೆ ಬ್ರಾಕೆಟಲ್ಲಿ ಒಂದು ಕಂಡೀಷನ್ನ ಟೆಸ್ಟ್ ಆಗುತ್ತೆ. ಇಲ್ಲಿ ಇದು ಒಂದು ಕಂಡೀಷನ್ ಇರುತ್ತೆ, ಅದು ಟೆಸ್ಟ್ ಆಗುತ್ತೆ. ಅದು ಟೆಸ್ಟ್ ಆದಮೇಲೆ ನಮಗೆ ಏನು ರಿಸಲ್ಟ್ ಬೇಕು ಅದನ್ನು ನಾವು ಇಲ್ಲಿ ಕೊಡ್ತೀವಿ. ಅದು ಬಂದ್ಬಿಟ್ಟು ಇದು ಕೋಡ್ ಆಗಿರುತ್ತೆ. ಓಕೆ, ಒಂದು ಬ್ರಾಕೆಟ್ ಒಳಗಡೆ ಟೆಸ್ಟ್ ನಡೆಯುತ್ತೆ. ಆ ಟೆಸ್ಟ್ ರೈಟ್ ಆದರೆ ನಮಗೆ ಇಲ್ಲಿ ಕೋಡ್ ಏನು ಎಂಟ್ರಿ ಮಾಡ್ತೀವೋ ಅದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಟೆಸ್ಟ್ ನಡೆಯುತ್ತೆ, ಇಲ್ಲಿ ನಮಗೆ ರಿಸಲ್ಟ್ ಕೊಡುತ್ತೆ. ಓಕೆ, ಎಕ್ಸಾಂಪಲ್ಗೆ ಇಲ್ಲಿ 2 ಈಸ್ ಗ್ರೇಟರ್ ದೆನ್ 1. ಈ ಇಕ್ವೇಷನ್ ಕರೆಕ್ಟ್ ಅಲ್ವಾ? ನಮಗೆ ಇಲ್ಲಿ ರಿಸಲ್ಟ್ ಏನು ಬರಬೇಕು, ಪ್ರಿಂಟ್ ಆಫ್ ವೆಲ್ಕಮ್. ಓಕೆ, ಅಂದರೆ 2 1ಕ್ಕಿಂತ ದೊಡ್ಡದಿದ್ದಾಗ ನಮಗೆ ವೆಲ್ಕಮ್ ಅಂತ ಬರಬೇಕು. ಈ ಇಕ್ವೇಷನ್ ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ರೈಟ್ ಆಗಿದ್ರೆ ಏನು ಬರುತ್ತೆ, ನಮಗೆ ಈ ಒಂದು ವೆಲ್ಕಮ್ ಅನ್ನೋದು ಪ್ರಿಂಟ್ ಆಗುತ್ತೆ. ನೋಡೋಣ, ವೆಲ್ಕಮ್ ಅಂತ ಬಂದಿದೆ, ಕರೆಕ್ಟಾ? ಇನ್ ಕೇಸ್ ನಾವು ಈ ಚಿಹ್ನೆನೇ ಉಲ್ಟಾ ಮಾಡೋಣ, ಅಂದರೆ 2 ಈಸ್ ಲೆಸ್ ದೆನ್ 1. ಈ ಇಕ್ವೇಷನ್ ಕರೆಕ್ಟಾ ಫ್ರೆಂಡ್ಸ್? ರಾಂಗ್. ಯಾಕೇಳಿ 2 1ಕ್ಕಿಂತ ಚಿಕ್ಕದಲ್ಲ. ಅವಾಗ ಏನು ಬರುತ್ತೆ ನಮಗೆ, ನೋಡಿ ಏನು ಬರುತ್ತೆ ಅಂತ, ನಮಗೆ ಯಾವುದೇ ರೀತಿ ರಿಸಲ್ಟು ಕೊಡಲ್ಲ. ಯಾಕೇಳಿ ಇದು ಫಾಲ್ಸ್ ರಿಸಲ್ಟ್ ಆಗಿದೆ. ಯಾಕೇಳಿ 2 ಬಂದ್ಬಿಟ್ಟು 1ಕ್ಕಿಂತ ಚಿಕ್ಕದಂತ ಇಲ್ಲಿ ಕೊಟ್ಟಿದ್ದೀವಿ. ಈ ಟೆಸ್ಟೇ ರಾಂಗ್ ಆಗಿರೋದ್ರಿಂದ ನಮಗೆ ಔಟ್ಪುಟ್ನ ಕೊಡಲ್ಲ. ಇನ್ ಕೇಸ್ ಇದನ್ನು ನಾನು 3 ಅಂತ ಇಲ್ಲಿ ಚೇಂಜ್ ಮಾಡ್ತೀನಿ, ಏನಾಗುತ್ತೆ, 2 3ಕ್ಕಿಂತ ಚಿಕ್ಕದು ಅಂತ ಕೊಟ್ಟಿದ್ದೀನಿ. 2 ಲೆಸ್ ದ್ಯಾನ್ 3. ಈಗ ಇದು ಪ್ರಿಂಟ್ ಆಗುತ್ತೆ. ಓಕೆ, ಒಂದು ನೀವು ಲೈನ್ ಕೊಡೋಣ. ಓಕೆ, ರನ್ ಮಾಡಿ. ಬಂದಿದೆಯಲ್ವಾ ಫ್ರೆಂಡ್ಸ್, ವೆಲ್ಕಮ್ ಅಂತ ಬಂದಿದೆ. ಓಕೆ, 2 3ಕ್ಕಿಂತ ಚಿಕ್ಕದಂತ ಅಂದಾಗ ಈ ಟೆಸ್ಟ್ ಬಂದ್ಬಿಟ್ಟು ಟ್ರೂ ಅಲ್ವಾ? ಕರೆಕ್ಟ್ ಇದೆ ಅಲ್ವಾ? ಈ ಟೆಸ್ಟ್ ಕರೆಕ್ಟ್ ಆಗಿರೋದ್ರಿಂದ ಅದು ಈ ಪ್ರಿಂಟನ್ನು ಕೊಡುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಇದನ್ನು ಈ ಇಫ್ ಕಂಡೀಷನ್ಸ್ನ ನಾವು ಏನು ಮಾಡ್ತೀವಿ ಅಂದರೆ, ಸೊ ಏಜ್ ಕ್ಯಾಲ್ಕುಲೇಷನ್, ಹಾಗೆ ರಿಸ್ಟ್ರಿಕ್ಷನ್ಸು, ಪಾಸ್ವರ್ಡ್ ಕರೆಕ್ಟ್ ಆರ್ ರಾಂಗ್, ಈ ಥರ ಇಕ್ವೇಷನಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಸಾಫ್ಟ್ವೇರಲ್ಲಿ ಇದು ತುಂಬ ಯೂಸ್ಫುಲ್ ಆಗೋ ಒಂದು ಫಂಕ್ಷನ್ಸ್ ಕೂಡ. ಓಕೆ, ಈಗ ನಾನು ಒಂದು ಏಜ್ ಅಂತಲೇ ಕೊಡ್ತೀನಿ ನೋಡಿ. ಇಂಟ್ ಏಜ್ ಈಸ್ ಈಕ್ವಲ್ ಟು 10. ಓಕೆ, ಇಂಟ್ ಏಜ್ ಈಸ್ ಈಕ್ವಲ್ ಟು 10. ಈಗ ನಾವಿಲ್ಲಿ ಟೆಸ್ಟಿಂಗಲ್ಲಿ ಏನು ಕೊಡಬೇಕಂದ್ರೆ, ಟೆಸ್ಟಿಂಗಲ್ಲಿ ಏನು ಕೊಡ್ತಿದ್ದೀವಿ ಹೇಳಿ, ಏಜ್ ಈಸ್ ಗ್ರೇಟರ್ ದ್ಯಾನ್ 12. ಏಜ್ ಈಸ್ ಗ್ರೇಟರ್ ದೆನ್ ಆರ್ 14 ಏನು ಬರಬೇಕು, ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್. ಅಂದರೆ ಏನು ಹೇಳಿ, ಏಜ್ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟಿದೆ, 10. ಇಲ್ಲಿ ಏನು ಕೊಟ್ಟಿದ್ದೀವಿ ಟೆಸ್ಟಲ್ಲಿ, ಏಜಿನ ವ್ಯಾಲ್ಯೂ ಅಂದರೆ ಏಜ್ ಬಂದ್ಬಿಟ್ಟು ಗ್ರೇಟರ್ ದೆನ್ 14 ಆದಾಗ ಇಲ್ಲಿ ವೆಲ್ಕಮ್ ಟು ಟೆಕ್ಸೈಟ್ ಅಂತ ಬರಬೇಕು. ಅಂದರೆ ಈ ಟೆಕ್ಸೈಟಲ್ಲಿ ಈ ಟ್ಯುಟೋರಿಯಲ್ನ ನೋಡಲಿಕ್ಕೆ ಮಿನಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು ನಮಗೆ ಮೋರ್ ದೆನ್ 14 ಇರಬೇಕು. ಅಂದರೆ ಟೆಕ್ಸೈಟಲ್ಲಿ ಬರೋ ವಿಡಿಯೋನ ನೋಡಲಿಕ್ಕೆ ನಿಮಗೆ ಏಜ್ ಲಿಮಿಟ್ನ ಇಲ್ಲಿ ಸೆಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು 14 ಇದೆ. ಈ 14ಕ್ಕಿಂತ ನಿಮ್ಮ ಏಜು 14ಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಇಲ್ಲಿ ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್ ಅಂತ ಬರಬೇಕು. ಓಕೆ, ರನ್ ಮಾಡಲಾ? ಇಲ್ಲಿ ಏನು ಪ್ರಿಂಟ್ ಕೊಡ್ತಾಯಿಲ್ಲ. ಯಾಕೆ ಫ್ರೆಂಡ್ಸ್, ಏಜ್ ಬಂದ್ಬಿಟ್ಟು 10 ಇದೆ, ನಾವಿಲ್ಲಿ ಹಾಕಿರೋ ಟೆಸ್ಟ್ ಬಂದ್ಬಿಟ್ಟು 14 ಅಂತ ಹೇಳಿದ್ದೀವಿ. ನಿಮ್ಮ ಏಜು 14ಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ವೆಲ್ಕಮ್ ಟು ಅಂತ ಬರಬೇಕು. ಓಕೆ, ವೆಲ್ಕಮ್ ಟು ಟೆಕ್ಸೈಟ್ ಅಂತ ಬರಬೇಕು. ಇಲ್ಲಿ ನಾನು 15 ಅಂತ ಮಾಡ್ತೀನಿ ನೋಡಿ, ಏಜ್ ಬಂದ್ಬಿಟ್ಟು 15 ಅಂತ ಮಾಡ್ತೀನಿ. ಈಗ ರಿಸಲ್ಟ್ ಏನು ಬರುತ್ತೆ ನೋಡಿ, ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಅಂದರೆ ಒಂದು
ಸಾಫ್ಟ್ವೇರ್ಗೆ ಏಜ್ ಲಿಮಿಟ್ನ ಸೆಟ್ ಮಾಡೋದು. ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಬೇಕಂದ್ರೆ ಮಿನಿಮಮ್ ಇಷ್ಟು ಏಜ್ ಇರಬೇಕು, ಅಷ್ಟು ಏಜ್ಗಿಂತ ನಿಮ್ಮ ಏಜ್ ಕಡಿಮೆ ಇದ್ದಾಗ ನಿಮಗೆ ಯಾವುದೇ ರೀತಿ ಅಲೌನ ಮಾಡಬಾರ್ದು, ಆ ಸಾಫ್ಟ್ವೇರ್ ಯೂಸ್ ಮಾಡಲಿಕ್ಕೆ ಅಲೌ ಮಾಡಬಾರ್ದು ಅನ್ನೋದಕ್ಕೆ ಈ ರೀತಿ ಸೆಟ್ ಮಾಡ್ತಾರೆ ಫ್ರೆಂಡ್ಸ್. ಓಕೆನಾ. ಈಗ ನಾನು ಒಂದು ಎಕ್ಸಾಂಪಲ್ ಅಂತ ನಾನು ವೆಬ್ಸೈಟಿಗೆ ಅಂದರೆ ಟ್ಯುಟೋರಿಯಲ್ಗೆ ನೀವು ಎಂಟ್ರಿ ಆಗಬೇಕಂದ್ರೆ ಮಿನಿಮಮ್ 14 ಇಯರ್ಸ್ ಆಗಿರಬೇಕು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ಅದು ಫಸ್ಟು 10 ಇರುವಾಗ ಅದು ನಿಮ್ಮನ್ನು ಅಲೌ ಮಾಡಿಲ್ಲ. ಇನ್ ಕೇಸ್ ನಮ್ಮ ಏಜು ಲಿಮಿಟ್ ಬಂದ್ಬಿಟ್ಟು ಈಗ 12 ಮಾಡೋಣ, ಯಾಕಂದರೆ ಇದು ಲರ್ನಿಂಗ್ ಟ್ಯುಟೋರಿಯಲ್ ಆಗಿರೋದ್ರಿಂದ. ಸೊ ಮಿನಿಮಮ್ ಏಜ್ ಬಂದ್ಬಿಟ್ಟು 12 ಇದ್ರೆ ಸಾಕು. 12 ಏಜ್ ಬಂದ್ಬಿಟ್ಟು ಗ್ರೇಟರ್ ದೆನ್ 12 ಇರುವಾಗ ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್ ಅಂತ ಬರಬೇಕು. ನಿಮ್ಮ ಏಜ್ ಬಂದ್ಬಿಟ್ಟು 13 ಅಂತ ಅಂದ್ಕೊಳ್ಳೋಣ, ರನ್ ಮಾಡ್ತೇನೆ. ಸೊ ನಿಮಗೆ ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್ ಅಂತ ಬರುತ್ತೆ. ಇನ್ ಕೇಸ್ ನಿಮ್ಮ ಏಜ್ ಬಿಲೋ 12 ಇದ್ದಾಗ ಅಥವಾ ಈಕ್ವಲ್ ಟು 12 ಇದ್ದಾಗ ನಿಮಗೆ ಯಾವುದೇ ರೀತಿ ಅಲೋವ ಮಾಡಲ್ಲ. ಓಕೆನಾ. ರಿಸಲ್ಟ್ 0. ಲೆಸ್ ದೆನ್ ಆರ್ ಈಕ್ವಲ್ ಟು, ಈಗ ಏಜ್ ಈಸ್ ಗ್ರೇಟರ್ ದೆನ್ ಓಕೆ ಆರ್ ಈಕ್ವಲ್ ಟು ಅಂದರೆ ಏನು ಬರುತ್ತೆ, 12 ಅಥವಾ 12ಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಅಲೋ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಓಕೆ. ಈಗ ನೋಡಿ ಇದು ಬಿಫೋರ್ ಒಂದು ರನ್ ಮಾಡೋಣ. ಈಗ ನೋಡಿ ಇದಕ್ಕೆ ನಿಮಗೆ ಅಲೋ ಮಾಡಿಲ್ಲ, ಕರೆಕ್ಟ್. ಈಗ ನಾನು ಇಲ್ಲಿ ಒಂದು ಈಕ್ವಲ್ ಸಿಂಬಲ್ ಕೊಡ್ತೀನಿ ನೋಡಿ. ಇದ್ರ ಮೀನಿಂಗ್ ಏನಂದರೆ ಏಜ್ ವ್ಯಾಲ್ಯೂ ಬಂದುಬಿಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಅಥವಾ 12ಕ್ಕಿಂತ ಜಾಸ್ತಿ ಅಥವಾ 12ಕ್ಕೆ ಸಮನಾಗಿದ್ದಾಗ ಮಾತ್ರ ಇದು ಬರಬೇಕಂತ ಕೊಟ್ಟಿದ್ದೀನಿ. ಈಗ ರನ್ ಮಾಡ್ತೀನಿ ನೋಡಿ, ಬಂದಿದೆ, ಕರೆಕ್ಟ್. ಈಗ ಅಂದರೆ 12ಕ್ಕೆ ಅಥವಾ 12ಕ್ಕಿಂತ ಜಾಸ್ತಿ ಇದ್ರೆ ಅಂತ ಹಾಕಿದ್ದೀನಿ. ಓಕೆ. ಈಗ ಒಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹಾಗೆಯೇ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಸೇಮ್ ಸಿಂಬಲ್. ಓಕೆ. ಈಗ ನಾಟ್ ಈಕ್ವಲ್ ಟು ಅಂತ ಬಂದರೆ ಹೇಗೆ, ನಾಟ್ ಈಕ್ವಲ್ ಟು ಅಂದರೆ ಎಕ್ಸ್ಕ್ಲಮೇಷನ್ ಸಿಂಬಲ್ ಇದೆಯಲ್ಲ ಅದು ಈಕ್ವಲ್ ಸಿಂಬಲ್ನ ಹಾಕಿದಾಗ ನಾಟ್ ಈಕ್ವಲ್ ಟು 12 ಅಂತ ಬಂದಾಗ ಇದು ಪ್ರಿಂಟ್ ಆಗಬೇಕು ಅಂತ ಕೊಡಬೇಕು. ಈಗ ಎಕ್ಸ್ಕ್ಲಮೇಷನ್ ಸಿಂಬಲ್ಲು ಹಾಗೆಯೇ ಇಸ್ ಈಕ್ವಲ್ ಟು ಕೊಟ್ಟರೆ ನಾಟ್ ಈಕ್ವಲ್ ಟು 12 ಅರ್ಥ ಆಯ್ತಲ್ಲ. ಓಕೆ. ರನ್ ಮಾಡ್ತೀನಿ ನೋಡಿ, ಏನೋ ರಿಸಲ್ಟ್ ಬಂದಿದೆಯಾ, ಇಲ್ಲ. ಯಾಕೇಳಿ ಈ ಏಜ್ ಅನ್ನೋ ವ್ಯಾಲ್ಯೂ ನಾಟ್ ಈಕ್ವಲ್ ಟು 12 ಅಂತ ಬಂದಾಗ ಇದು 12 ಇರೋದ್ರಿಂದ ಇದು 12 ಆಗಿರೋದ್ರಿಂದ ಈಕ್ವಲ್ ಇದೆ, ಹಾಗಾಗಿ ಅದು ರಿಸಲ್ಟ್ನ ಕೊಟ್ಟಿಲ್ಲ. ಈಗ ನಾನು 10 ಮಾಡ್ತೀನಿ ನೋಡಿ, ರಿಸಲ್ಟ್ನ ಕೊಡುತ್ತೆ. ಯಾಕೇಳಿ ಅದು 12ಕ್ಕೆ ಸಮನಲ್ಲ. ಓಕೆ. ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್. ಇಲ್ಲೇನು ಹೇಳಿದ್ದೀನಿ, 12ಕ್ಕೆ ಈಕ್ವಲ್ ಅಲ್ಲದೆ ಇರೋ ಈ ಏಜ್ ವ್ಯಾಲ್ಯೂ ಆಗಿದ್ದರೆ ಈ ಪ್ರಿಂಟ್ನ ಕೊಡು ಅಂತ ಕೇಳಿದ್ದೀನಿ. ಅರ್ಥ ಆಯ್ತಲ್ಲ. ನಾಟ್ ಈಕ್ವಲ್ ಟು ಸೈನ್ನ ಹೇಗೆ ಯೂಸ್ ಮಾಡಬೇಕಂತ. ಅದೇ ರೀತಿ ಈಗ ನಾನು ಈಕ್ವಲ್ ಸೈನ್ನ ಯೂಸ್ ಮಾಡ್ಬೇಕಂತ ಹೇಗೆ ಹೇಳಿ, ಇದಲ್ಲ, ಇದು ಬಂದುಬಿಟ್ಟು ಒಂದು ವ್ಯಾಲ್ಯೂನ ಅಸೈನ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಏಜಿಗೆ 10ನ್ನ ಅಸೈನ್ ಮಾಡಿದ್ದೀನಿ, ಈ 10 ವ್ಯಾಲ್ಯೂನ ಏಜ್ಗೆ ಅಸೈನ್ ಮಾಡಿದ್ದೀನಿ ಅಂದರೆ ಈಸ್ ಈಕ್ವಲ್ ಟು ಕೊಟ್ಟಿದ್ದೀನಿ. ಆದರೆ ಟೆಸ್ಟಿಂಗಲ್ಲಿ ಇದಕ್ಕೆ ಇದು ಸಮ ಆಗಿದ್ರೆ ಅಂತ ಮೆನ್ಷನ್ ಮಾಡಬೇಕಂದ್ರೆ ಡಬಲ್ ಈಕ್ವಲ್ ಸೈನ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಅರ್ಥ ಆಯ್ತಲ್ಲ. ಇಲ್ಲಿ ಕೊಡೋದು ಒಂದು ಏಜ್ ಅನ್ನೋ ಒಂದು ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡುವಾಗ ಸಿಂಗಲ್ ಈಕ್ವಲ್ ಸೈನ್ನ ಕೊಡಬೇಕು. ಒಂದು ಟೆಸ್ಟಿಂಗಲ್ಲಿ ಕೊಡಬೇಕಾದಾಗ ಡಬಲ್ ಈಕ್ವಲ್ ಸೈನ್ನ ಕೊಡಬೇಕು. ಇಲ್ಲ ಅಂದರೆ ಅದು ವ್ಯಾಲ್ಯೂ ಅಸೈನ್ ಆಗುತ್ತೆ, ಅದಕ್ಕೆ ವ್ಯಾಲ್ಯೂನ ಆ್ಯಡ್ ಮಾಡೋ ಥರ ಆಗುತ್ತೆ. ಹೀಗಿದ್ದಾಗ ಇದು ಟೆಸ್ಟಿಂಗ್ ಆಗುತ್ತೆ. ಮರಿಬೇಡಿ ಫ್ರೆಂಡ್ಸ್, ಇದು ವ್ಯಾಲ್ಯೂ ಅಸೈನ್ ಮಾಡುವಾಗ ಸಿಂಗಲ್ ಈಕ್ವಲ್ ಸೈನ್, ಒಂದು ಟೆಸ್ಟಿಂಗ್ ನಡೆಯುವಾಗ ಈಸ್ ಈಕ್ವಲ್ ಟು ಕೊಡಬೇಕಂದಾಗ ಡಬಲ್ ಈಸ್ ಈಕ್ವಲ್ ಸೈನ್ನ ನೀವು ಕೊಡಬೇಕು. ಈಗ ನೋಡಿ, ಏಜಿನ ವ್ಯಾಲ್ಯೂ ಬಂದುಬಿಟ್ಟು 10 ಇದೆ, ಏಜ್ ಈಸ್ ಈಕ್ವಲ್ ಟು 12 ಆದಾಗ ಇದು ಬರಬೇಕಂತ ಹೇಳಿದ್ದೀನಿ. ಈಗ 10 ಇದೆ ಇಲ್ಲಿ, ಇದು 12ಕ್ಕೆ ಈಕ್ವಲ್ ಅಲ್ಲ, ಹಾಗಿದ್ದಾಗ ಏನು ಬರಬೇಕು, ರಿಸಲ್ಟು ಎಂಟಿ ಬರಬೇಕು, ಯಾವುದೇ ರೀತಿ ರಿಸಲ್ಟ್ ಬರೋ ಹಾಗಿಲ್ಲ. ಈಗ ನೋಡಿ, ಇಲ್ಲಿ ನಾನು 12 ಮಾಡ್ತೀನಿ ಅಂದರೆ ಈಗ ರಿಸಲ್ಟು ನೋಡಿ. ಓಕೆ. ರಿಸಲ್ಟ್ ಬಂತು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಈಕ್ವಲ್ ಸೈನ್ ಹೇಗೆ ವರ್ಕ್ ಆಗುತ್ತೆ, ಹಾಗೆ ಗ್ರೇಟರ್ ದೆನ್ ಸಿಂಬಲ್, ಹಾಗೆ ಗ್ರೇಟರ್ ದೆನ್ ಆರ್ ಈಕ್ವಲ್, ಲೆಸ್ ದೆನ್ ಸಿಂಬಲ್, ಹಾಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್, ಹಾಗೆ ನಾಟ್ ಈಕ್ವಲ್ ಟು ಸೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ರಲ್ಲ ಫ್ರೆಂಡ್ಸ್. ಓಕೆ. ಇಫ್ ಕಂಡೀಷನ್ಗೆ ಸಂಬಂಧಪಟ್ಟಿರೋ ವಿಡಿಯೋಗಳನ್ನ ನಾವು ನೆಕ್ಸ್ಟ್ ಲೆಸನ್ನಿಂದ ನೋಡೋಣ ಫ್ರೆಂಡ್ಸ್. ಓಕೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.